ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ 144 ವರ್ಷಗಳಿಗೊಮ್ಮೆ ನಡೆಯುತ್ತಿರುವ ಮಹಾಕುಂಭಮೇಳ ಇಡೀ ಜಗತ್ತಿನ ಗಮನ ಸೆಳೆಯುತ್ತಿದೆ. ಜನವರಿ 13ರಿಂದ ಆರಂಭವಾಗಿರುವ ಮಹಾಕುಂಭಮೇಳದಲ್ಲಿ ಈಗಾಗಲೇ ಕೋಟ್ಯಾಂತರ ಮಂದಿ ಪವಿತ್ರ ಸ್ನಾನ ಮಾಡುವ ಮೂಲಕ ಭಕ್ತಿಯ ಪರಾಕಾಷ್ಠೆಯಲ್ಲಿ ಮಿಂದೇಳುತ್ತಿದ್ದಾರೆ. ಸಾಧು ಸಂತರು, ಭಕ್ತರು ಇನ್ನೂ ಕೂಡ ಸಮರೋಪಾದಿಯಲ್ಲಿ ಪ್ರಯಾಗ್ರಾಜ್ನತ್ತ ಆಗಮಿಸುತ್ತಿದ್ದು, ಗಂಗಾ, ಯಮುನಾ ಹಾಗೂ ಸರಸ್ವತಿ ನದಿಗಳ ಸಂಗಮದಲ್ಲಿ ಶಾಹಿ ಸ್ನಾನ ಮಾಡುತ್ತಿದ್ದಾರೆ. ಸಾಧು ಸಂತರು, ವಿವಿಧ ಕ್ಷೇತ್ರದ ಗಣ್ಯರು ಭಾಗವಹಿಸುವ ಮೂಲಕ ಮಹಾಕುಂಭಮೇಳದ ಆಕರ್ಷಣೆಯಾಗುತ್ತಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮಹಾಕುಂಭಮೇಳದಲ್ಲಿ ಫೆಬ್ರವರಿ 5ರ ಮಾಘ ಅಷ್ಟಮಿಯಂದು ಭಾಗವಹಿಸಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಲಿದ್ದಾರೆ. ಪವಿತ್ರ ಸ್ನಾನಕ್ಕಾಗಿ ಪ್ರಧಾನಿ ನಮೋ ಮಾಘ ಅಷ್ಟಮಿಯನ್ನೇ ಯಾಕೆ ಆಯ್ಕೆ ಮಾಡಿಕೊಂಡರು? ಮಾಘ ಅಷ್ಟಮಿಗೂ ಆಧ್ಯಾತ್ಮಕ್ಕೂ ಏನು ಸಂಬಂಧ? ಮಾಘ ಅಷ್ಟಮಿಯ ಮಹತ್ವವನ್ನು ತಿಳಿಯೋಣ. ಮಹಾಕುಂಭಮೇಳದಲ್ಲಿ ಮೌನಿ ಅಮಾವಾಸ್ಯೆ ಮತ್ತು ವಸಂತ ಪಂಚಮಿಯಂದು ಕೋಟ್ಯಾಂತರ ಮಂದಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಿದ್ದಾರೆ. ಹಾಗೆಯೇ ಫೆಬ್ರವರಿ 5ರ ಮಾಘ ಅಷ್ಟಮಿಗೂ ವಿಶೇಷ ಮಹತ್ವವಿದೆ. ಮಾಘ ಮಾಸದ 8ನೇ ದಿನದಂದು ಮಾಘ ಅಷ್ಟಮಿ ಬರುತ್ತದೆ. ಈ ದಿನದಂದು ಧ್ಯಾನ, ದಾನ ಹಾಗೂ ಪ್ರಯಾಗ್ರಾಜ್ನ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡುವುದು ತುಂಬಾ ಮಂಗಳಕರ ಎಂದು ಪರಿಗಣಿಸಲಾಗಿದೆ. ಮಾಘ ಅಷ್ಟಮಿಯಂದು ಮಾಡುವ ಪ್ರಕ್ರಿಯೆಗಳು ದೈವಿಕ ಆಶೀರ್ವಾದವನ್ನು ಕೂಡ ತರುತ್ತವೆ ಮತ್ತು ಅಂದುಕೊಂಡಿದ್ದೆಲ್ಲವೂ ನೆರವೇರುತ್ತದೆ ಎಂಬ ನಂಬಿಕೆ ಭಕ್ತರಲ್ಲಿದೆ. ಕುತೂಹಲಕಾರಿ ವಿಷಯವೆಂದರೆ, ಮಹಾಭಾರತದಲ್ಲಿ ಭೀಷ್ಮ ಪಿತಾಮಹರು ಬಾಣಗಳ ಹಾಸಿಗೆಯ ಮೇಲೆ ಮಲಗಿ ಉತ್ತರಾಯಣ ಪುಣ್ಯಕಾಲ ಶುಕ್ಲ ಪಕ್ಷ ಬರುವವರೆಗೂ ಕಾಯುತ್ತಿದ್ದರು. ನಂತರ ಶ್ರೀಕೃಷ್ಣನು ಪಕ್ಕದಲ್ಲಿದ್ದಾಗ ಭೀಷ್ಮರು ಮಾಘ ಮಾಸದ 8ನೇ ದಿನದಂದು ದೇಹತ್ಯಾಗ ಮಾಡಿ ಮೋಕ್ಷ ಪಡೆದರು ಎಂದು ಹೇಳಲಾಗಿದೆ. ಭೀಷ್ಮರ ಆಧ್ಯಾತ್ಮಿಕ ಪ್ರಯಾಣ ಮತ್ತು ಅಚಲ ಸಮರ್ಪಣೆಯನ್ನು ಗೌರವಿಸಲು ಈ ದಿನವನ್ನು ಹಿಂದೂ ಸಂಪ್ರದಾಯದಲ್ಲಿ ಭೀಷ್ಮಾಷ್ಟಮಿ ಎಂದು ಆಚರಿಸಲಾಗುತ್ತದೆ. 2025ರ ಫೆಬ್ರವರಿ 5ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಮಹಾಕುಂಭಮೇಳದಲ್ಲಿ ಸ್ನಾನ ಮಾಡಲಿದ್ದಾರೆ. ಹೀಗಾಗಿ ಮಾಘ ಅಷ್ಟಮಿ ದಿನವು ಮತ್ತಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. ಧನ್ಯವಾದಗಳು.